ಯಾವ್ದಾದ್ರು SITಗೆ ಸಂಬಂಧಪಟ್ಟಂತವ್ರು ಅಥವಾ ಸ್ಥಳೀಯ ಪೊಲೀಸರು ಯಾರಾದ್ರೂ ದೊಡ್ಡ ಅಧಿಕಾರಿಗಳು ಬಂದು ಭೇಟಿಯನ್ನ ನೀಡಿದ್ರ? ಇಲ್ಲಿ ಎಷ್ಟೊತ್ತಿಗೆ ಅಗಿಯುವಂತ ಕೆಲಸ ಆರಂಭ ಆಗುತ್ತೆ? ಇನ್ನೊಂದು, ಈ 13 ಸ್ಪಾಟ್ಗಳು ಅಂದ್ರೆ 11, 12, 13 ಇವತ್ತೇ ಮುಗಿದ್ರೆ ಮತ್ತೊಂದು ಸ್ಪಾಟ್ಗೆ ಇವತ್ತೇ ವಿಸಿಟ್ ಕೊಡ್ತಾರೆ ಅನ್ನುವಂತ ಮಾತುಗಳನ್ನ ನಾವು ಕೇಳ್ಪಟ್ವಿ. ಅಂದ್ರೆ ಕಲ್ಲೇರಿ ಅನ್ನುವಂತ ಒಂದು ಗ್ರಾಮ ಏನಿದೆ, ಅದು ಮಳೆ ಆಗಿದ್ರಿಂದ ಅಲ್ಲಿ ಸ್ಥಳ ಗುರುತಿಸಿರಲಿಲ್ವಂತೆ. ಇವತ್ತೇನಾದ್ರೂ ಅಲ್ಲಿ ಸ್ಥಳ ಗುರುತಿಸುವಂತಹ ಕೆಲಸ ಆಗಬಹುದಾ? ಶ್ರೀಪಾದ್, ಬಹುಮುಖ್ಯವಾಗಿ 13ನೇ ಜಾಗ ಏನಿದೆ ಅದು ನದಿ ಪಾತ್ರದ ಸ್ವಲ್ಪ ಹೈಟ್ ಆಗಿರುವಂತದ್ದು, ಒಂದಿಷ್ಟು ಮನೆಗಳಿರುವಂತ ಜಾಗ. ಅಂದ್ರೆ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ಅಲ್ಲೊಂದು ರಸ್ತೆ ಕೂಡ ಇದೆ. ಆ ರಸ್ತೆಯ ಪಕ್ಕದಲ್ಲಿಯೇ 13 ನಂಬರ್ ಜಾಗ ಇರುವಂತದ್ದು. ಅದನ್ನ ಆಗಿಲಿಕ್ಕೆ ಬಹಳ ಈಸಿ ಆಗಿರುವಂತದ್ದು. ಕಾರ್ಮಿಕರೇ ಆಗಿರುವಂತಹ ಜಾಗ ಅದಾಗಿರೋದ್ರಿಂದ ಒಂದು ವಿದ್ಯುತ್ ಕಂಬಗಳಿದಾವೆ. ಅಲ್ಲಿ ಇಟಾಚಿಯನ್ನು ಬಳಕೆ ಮಾಡಲಿಕ್ಕೆ ಸ್ವಲ್ಪ ಅಸಾಧ್ಯ ಆಗಬಹುದು. ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದ್ರೆ 11 ಮತ್ತು 12ನೇ ಜಾಗ ಇವತ್ತೇ ಮುಗಿಸಿದ್ರೆ ಸಂಜೆ 6 ಗಂಟೆ ಒಳಗೆ 2 ಮುಗಿದೋದ್ರೆ ಅಷ್ಟರೊಳಗಡೆ 13 ಕೂಡ ಅಗಿಯುವ ಸಾಧ್ಯತೆ ಇರುವಂತದ್ದು. ಸಪೋಸ್ ಇವತ್ತು 6 ಗಂಟೆವರೆಗೂ ತುಂಬಾ ಅಂದ್ರೆ ಒಂದು ರೀತಿ ಮಳೆ ಬಂದಿರೋದ್ರಿಂದ, ನೆಲ ಹಸಿಯಾಗಿರೋದ್ರಿಂದ, ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ಒಂದಿಷ್ಟು ಜಾಗ ಅಂದ್ರೆ ಅವ್ರು ತೋರಿಸಿದ ಏನು ಜಾಗವನ್ನು ತೋರಿಸಿದ್ರೆ ಆ ಜಾಗ ಕುಸಿರುವಂತ ಒಂದಿಷ್ಟು ವ್ಯವಸ್ಥೆಗಳಿರುವಂತದ್ದು. ಹೀಗಾಗಿ ಇಟಾಚಿ ಒಂದು ಕೂಡ ಒಳಗೆ ಹೋಗಿದೆ. ಕಾರ್ಮಿಕರು ಒಂದೆಡೆ ಮಾಡಿದ್ರೆ ಇಟಾಚಿ ಒಂದೆಡೆ ಕೆಲಸ ಮಾಡುವಂತ ಪ್ರಯತ್ನ ಆಗ್ತಿರುವಂತದ್ದು. ಅದ್ರ ಜೊತೆಗೆ ನೀರೇನಾದ್ರೂ ಸೇರ್ಕೊಂಡ್ರೆ ಮೋಟರ್ನ ಕೂಡ ಜನರೇಟರ್ ಮುಖಾಂತರ ಆನ್ ಮಾಡಿ ಆ ನೀರನ್ನು ತೆಗೆಸೋ ವ್ಯವಸ್ಥೆ ಆಗುವಂತದ್ದು. ಪ್ರಮುಖವಾಗಿ 13 ಇವತ್ತು ಅಗೆಯುವುದು ಕಷ್ಟ ಸಾಧ್ಯ. ಯಾಕಂದ್ರೆ ಮಳೆ ಬಂದಿರೋದ್ರಿಂದ, ಭೂಮಿ ಹಸಿಯಾಗಿರೋದ್ರಿಂದ 11 ಮತ್ತು 12 ಮಾತ್ರ ಇವತ್ತು ಅಗೆಯುವ ಕಾರ್ಯ ಆಗ್ಬಹುದು. 13 ನಾಳೆಗೆ ಮುಂದೂಡುವ ಕಾರ್ಯಗಳು ನಡೀತಾ ಇರುವಂತದ್ದು. ಒಂದಿಷ್ಟು ಅಧಿಕಾರಿಗಳು ಬೆಳಗ್ಗೆ ಬಂದು ಜಾಗವನ್ನು ವಿಶ್ಲೇಷಣೆ ಮಾಡ್ಕೊಂಡು ಹೋಗಿರುವಂತದ್ದು. ದಿನಕ್ಕೆ ಇಬ್ಬರು ಪೊಲೀಸರು ಇರ್ತಾ ಇದ್ರು. ಇವತ್ತು ನಿಜಕ್ಕೂ ಅಲ್ಲಿ ಒಂದು 10 ರಿಂದ 12 ಜನ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಒಂದು DR ವಾಹನ ಕೂಡ ನಿಲ್ಲಿಸಿರುವಂತದ್ದು. ಯಾರನ್ನೂ ಕೂಡ ಆಚೆ ಈಚೆ ಬಿಡದೆ ಯಾವುದೇ ತರಹದ ಸಮಸ್ಯೆ ಆಗದೆ ನೋಡ್ಕೊಳ್ಳಿಕ್ಕೆ ಒಂದಿಷ್ಟು ಜನ ಪೊಲೀಸರನ್ನ ಅಲ್ಲಿ ಬಿಟ್ಟಿರುವಂತದ್ದು. ಅದನ್ನು ಕೂಡ ನಕ್ಸಲ್ ಆಂಟಿ ಪೊಲೀಸ್ ಏನಿದ್ದಾರೆ ಅವರ ಕೈಲೊಂದಿಷ್ಟು ಬಂದೂಕಗಳಿದ್ದಾವೆ. ಅಂತಹ ಪೊಲೀಸರನ್ನೇ ಪ್ರಮುಖವಾಗಿ ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಒಂದು ವೇಳೆ 11, 12 ಬೇಗನೆ ಮುಗಿದ್ರೆ ಅಲ್ಲೇನೋ ಪರವಳಿಕೆಗಳು ಸಿಕ್ಕರೆ ಅಥವಾ ಸಿಗದೇ ಇದ್ರೂ ಕೂಡ 13 ಓಪನ್ ಮಾಡದೆ ಸಿಗುತ್ತೆ ಅನ್ನುವಂತ ಬಲಿಷ್ಠವಾದಂತಹ ಕಾನ್ಫಿಡೆಂಟ್ ಆಗಿರೋ ಮುಸುಕದ ನೇರ ಮುಖಾರ 13 ಆಗಿದ್ರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೀರು ಕೂಡ ಅಂದ್ರೆ ನದಿಯ ಮಟ್ಟದಿಂದ ಹೈಟ್ ಆಗಿರುವ ಜಾಗದಿಂದ ಅಲ್ಲೊಂದಿಷ್ಟು ಮಣ್ಣು ಮಾತ್ರ ಇರುವಂತಹದ್ದು. ಅಲ್ಲಿ ಕಳೆ ಬರಹ ಸಿಗುತ್ತೆ ಅನ್ನುವ ನಂಬಿಕೆಯಲ್ಲಿ ಅಧಿಕಾರಿಗಳು ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗೆ. ನೋಡಿ, 13ನೇ ಪಾಯಿಂಟ್ ಇಂದ ನಮ್ಮ ಪ್ರತಿನಿಧಿ ಮಾರುತಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವಂತದ್ದು. ರಸ್ತೆ ಪಕ್ಕದಲ್ಲೇ ಇರುವಂತದ್ದು 13ನೇ ಪಾಯಿಂಟ್. 13ನೇ ಪಾಯಿಂಟ್ ನಿಂದ ಕೂಗಳತೆ ದೂರದಲ್ಲಿ ಮನೆಗಳಿವೆ. 13ನೇ ಪಾಯಿಂಟ್ ನಲ್ಲಿ ಶವ ಹೂತಿರೋ ಬಗ್ಗೆ ಸ್ಥಳೀಯರು ಮಾತಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್. ಪ್ರತಿನಿಧಿ ಮಾರುತಿ ಅವರು ಕೂಡ ಹೇಳ್ತಾ ಇದ್ರು, ನದಿಯ ಕೂಗಳತೆ ದೂರದಲ್ಲಿ ಎತ್ತರದ ಪ್ರದೇಶದಲ್ಲಿ ಇದು ಇದೆ ಅಂತ ಹೇಳಿ. ಸೊ ಈಗ 13ನೇ ಪಾಯಿಂಟ್ ಅಲ್ಲಿ ಶವ ಹೂತಿರೋ ಬಗ್ಗೆ ಸ್ಥಳೀಯರೇನು ಮಾತಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದೆ. ನಾಗೇಂದ್ರ ಬಾಬು ಅವರು. ಪ್ರಮುಖವಾಗಿ ನಾನೀಗ 13ನೇ ಪಾಯಿಂಟ್ ನ ಬಳಿ ಇದ್ದೀನಿ. ನನ್ನ ಬಲಬದಿಯಲ್ಲೇ ನಾವು ಗಮನಿಸಬಹುದು 13ನೇ ಪಾಯಿಂಟ್ ಇದೆ. ಈ 13ನೇ ಪಾಯಿಂಟ್ ಅನ್ನ ತಲುಪೋದಕ್ಕೆ ಮೊದಲಿಗೆ SIT ತನಿಖಾ ತಂಡ 11ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡಬೇಕು. ಆ ಬಳಿಕ 12ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಮಾಡಬೇಕು. ಅಲ್ಲಿ ಆದ ಬಳಿಕ ಈ 13ನೇ ಪಾಯಿಂಟ್ ನ ಬಳಿ ಬರ್ತಾರೆ. ಈಗ ದೂರುದಾರ ತೋರಿಸಿರುವಂತಹ ಪಾಯಿಂಟ್ ಗಳ ಪೈಕಿ ಇದು ಕಟ್ಟ ಕಡೆಯ ಪಾಯಿಂಟ್ 13ನೇ ಪಾಯಿಂಟ್. ಈಗ ಆಲ್ರೆಡಿ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ಅದರಲ್ಲಿ ಕೇವಲ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಅಸ್ಥಿ ಸಿಕ್ಕಿದೆ ಅನ್ನುವ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿ ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅದರ ವರದಿಗೆ ಇನ್ನು ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇದರನ್ನ ಹೊರತುಪಡಿಸಿ 9 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಕಳೆಬರಹ ಸಿಕ್ಕಿಲ್ಲ. 13ನೇ ಪಾಯಿಂಟ್ ಅಲ್ಲಿ ನಾನು ಸಾಕಷ್ಟು ಶವಗಳನ್ನ ಹೊತ್ತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಈಗ ಆಲ್ರೆಡಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು 11, 12 ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ ನ ಬಳಿ. ಹಾಗಾಗಿ 13ನೇ ಪಾಯಿಂಟ್ ನ ಬಳಿ ಬಂದಾಗ ಇಲ್ಲಿ ಉತ್ಖನನ ಆರಂಭ ಆದಾಗ ಇಲ್ಲಿ ಏನಾದ್ರೂ ಸಿಗುತ್ತಾ ಅನ್ನುವ ಕುತೂಹಲ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಏನು ಸಿಗದೆ ಹೋದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳು ಕೂಡ ಇಲ್ಲಿ ಒಂದು ಕಡೆ ದೂರುದಾರಲ್ಲಿ ಕಾಡ್ತಾ ಇರಬಹುದು ಅಂತ ಕೂಡ ನನಗೆ ಅನಿಸ್ತಾ ಇದೆ. ನೋಡಿ, ಇಲ್ಲಿ ಪೊಲೀಸರು ಡೇ ಅಂಡ್ ನೈಟ್ ಇಲ್ಲಿ ಸೆಕ್ಯೂರಿಟಿಗಾಗಿ, ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಒಂದು ಪಟ್ಟಿಯನ್ನ ಕೂಡ ಹಾಕಿ ಆ ಜಾಗಕ್ಕೆ ಲಾಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಯಾರು ಕೂಡ ಆ ಜಾಗಕ್ಕೆ ತೆರಳದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ನೋಡಿ, ಇಲ್ಲಿ ಒಂದು ವಿಚಾರ ಅಂತಂದ್ರೆ ಒಂದಷ್ಟು ಪಾಯಿಂಟ್ ಗಳನ್ನ ಅರಣ್ಯ ಪ್ರದೇಶದಲ್ಲಿ ತೋರಿಸಿದ್ರೆ, ಇನ್ನೊಂದಷ್ಟು ಪಾಯಿಂಟ್ ಗಳನ್ನ ಪ್ರಮುಖವಾದಂತಹ ಮೇನ್ ರಸ್ತೆಯ ಪಕ್ಕದಲ್ಲೇ ತೋರಿಸಿರುವಂತಹ ಹಿನ್ನೆಲೆಯಲ್ಲಿ ಈ 13ನೇ ಪಾಯಿಂಟ್ ಏನಿದೆಯಲ್ಲ, ಈ 13ನೇ ಪಾಯಿಂಟ್ ನ
ಮುಂಭಾಗದಲ್ಲೇ ಒಂದು ಮನೆ ನೋಡಿ, ಮುಸುಕುಧಾರಿ ವ್ಯಕ್ತಿ ಈಗ ಸ್ಥಳಕ್ಕೆ ಬಂದಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. 13ನೇ ಮುಸುಕುಧಾರಿಯನ್ನ ಒಳಗಡೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಅಧಿಕಾರಿಗಳು ಕೂಡ ಆಗಮಿಸುತ್ತಿದ್ದಾರೆ. ಎಸ್ಐಟಿ ತನಿಖಾ ತಂಡ ಕೂಡ ಇಲ್ಲಿ ಆಗಮಿಸುತ್ತಿರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಆಲ್ರೆಡಿ ಈಗ ಸಮಯ 11 ಆಗ್ತಾ ಬರ್ತಾ ಇದೆ. ಈಗ ಈ ಒಂದು ಜಾಗದಿಂದ ಒಳಗಡೆ ಮುಸುಕುಧಾರಿಯನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಕೂಡ ಮಾಡಲಾಗಿದ್ದು, ಅಧಿಕಾರಿಗಳ ಸಕ್ಷಮದಲ್ಲಿ ಈ ಒಂದು ಉತ್ಖನನ ಕಾರ್ಯ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ನೋಡಿ, ಅಧಿಕಾರಿಗಳೆಲ್ಲರೂ ಕೂಡ ಈಗ 11ನೇ ಪಾಯಿಂಟ್ ನತ್ತ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದೆ ನಾಗೇಂದ್ರ ಬಾಬು ಅವರು. ಪ್ರಮುಖವಾಗಿ ನಾನೀಗ 13ನೇ ಪಾಯಿಂಟ್ ನ ಬಳಿ ಇದ್ದೀನಿ. ನನ್ನ ಬಲಬದಿಯಲ್ಲೇ ನಾವು ಗಮನಿಸಬಹುದು 13ನೇ ಪಾಯಿಂಟ್ ಇದೆ. ಈ 13ನೇ ಪಾಯಿಂಟ್ ಅನ್ನ ತಲುಪೋದಕ್ಕೆ ಮೊದಲಿಗೆ ಎಸ್ಐಟಿ ತನಿಖಾ ತಂಡ 11ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡಬೇಕು. ಆ ಬಳಿಕ 12ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಮಾಡಬೇಕು. ಅಲ್ಲಿ ಆದ ಬಳಿಕ ಈ 13ನೇ ಪಾಯಿಂಟ್ ನ ಬಳಿ ಬರ್ತಾರೆ. ಈಗ ದೂರುದಾರ ತೋರಿಸಿರುವಂತಹ ಪಾಯಿಂಟ್ ಗಳ ಪೈಕಿ ಇದು ಕಟ್ಟ ಕಡೆಯ ಪಾಯಿಂಟ್ 13ನೇ ಪಾಯಿಂಟ್. ಈಗ ಆಲ್ರೆಡಿ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ಅದರಲ್ಲಿ ಕೇವಲ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಅಸ್ಥಿ ಸಿಕ್ಕಿದೆ ಅನ್ನುವ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿ ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅದರ ವರದಿಗೆ ಇನ್ನು ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇದರನ್ನ ಹೊರತುಪಡಿಸಿ 9 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಕಳೆಬರಹ ಸಿಕ್ಕಿಲ್ಲ. 13ನೇ ಪಾಯಿಂಟ್ ಅಲ್ಲಿ ನಾನು ಸಾಕಷ್ಟು ಶವಗಳನ್ನ ಹೊತ್ತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಈಗ ಆಲ್ರೆಡಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು 11, 12 ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ ನ ಬಳಿ. ಹಾಗಾಗಿ 13ನೇ ಪಾಯಿಂಟ್ ನ ಬಳಿ ಬಂದಾಗ ಇಲ್ಲಿ ಉತ್ಖನನ ಆರಂಭ ಆದಾಗ ಇಲ್ಲಿ ಏನಾದ್ರೂ ಸಿಗುತ್ತಾ ಅನ್ನುವ ಕುತೂಹಲ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಏನು ಸಿಗದೆ ಹೋದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳು ಕೂಡ ಇಲ್ಲಿ ಒಂದು ಕಡೆ ದೂರದಾರಲ್ಲಿ ಕಾಡ್ತಾ ಇರಬಹುದು ಅಂತ ಕೂಡ ನನಗೆ ಅನಿಸ್ತಾ ಇದೆ. ನೋಡಿ, ಇಲ್ಲಿ ಪೊಲೀಸರು ಡೇ ಅಂಡ್ ನೈಟ್ ಇಲ್ಲಿ ಸೆಕ್ಯೂರಿಟಿಗಾಗಿ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಒಂದು ಪಟ್ಟಿಯನ್ನ ಕೂಡ ಹಾಕಿ ಆ ಜಾಗಕ್ಕೆ ಲಾಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಯಾರು ಕೂಡ ಆ ಜಾಗಕ್ಕೆ ತೆರಳದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ನೋಡಿ, ಇಲ್ಲಿ ಒಂದು ವಿಚಾರ ಅಂತಂದ್ರೆ ಒಂದಷ್ಟು ಪಾಯಿಂಟ್ ಗಳನ್ನ ಅರಣ್ಯ ಪ್ರದೇಶದಲ್ಲಿ ತೋರಿಸಿದ್ರೆ, ಇನ್ನೊಂದಷ್ಟು ಪಾಯಿಂಟ್ ಗಳನ್ನ ಪ್ರಮುಖವಾದಂತಹ ಮೇನ್ ರಸ್ತೆಯ ಪಕ್ಕದಲ್ಲೇ ತೋರಿಸಿರುವಂತಹ ಹಿನ್ನೆಲೆಯಲ್ಲಿ ಈ 13ನೇ ಪಾಯಿಂಟ್ ಏನಿದೆಯಲ್ಲ, ಈ 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ಒಂದು ಮನೆ. ನೋಡಿ, ಮುಸುಕುಧಾರಿ ವ್ಯಕ್ತಿ ಈಗ ಸ್ಥಳಕ್ಕೆ ಬಂದಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. 13ನೇ ಮುಸುಕುಧಾರಿಯನ್ನ ಒಳಗಡೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಅಧಿಕಾರಿಗಳು ಕೂಡ ಆಗಮಿಸುತ್ತಿದ್ದಾರೆ. ಎಸ್ಐಟಿ ತನಿಖಾ ತಂಡ ಕೂಡ ಇಲ್ಲಿ ಆಗಮಿಸುತ್ತಿರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಆಲ್ರೆಡಿ ಈಗ ಸಮಯ 11 ಆಗ್ತಾ ಬರ್ತಾ ಇದೆ. ಈಗ ಈ ಒಂದು ಜಾಗದಿಂದ ಒಳಗಡೆ ಮುಸುಕುಧಾರಿಯನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ